ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು? ಬ್ಯುಸಿ ಅವರ್ಸ್ ಅಲ್ವಾ ಚಿಕ್ಕಮ್ಮ, ಯಾವ ಕ್ಯಾಬು ಬುಕ್ ಆಗ್ತಿಲ್ಲ. ಕ್ಯಾಬ್ ಸಿಗಲ್ಲ. ಅದೇ ಕ್ಯಾಬ್ ಬುಕ್ ಮಾಡ್ಕೊಂಡು ನಿಧಾನಕ್ಕೆ ಬರ್ಲಿ. ನೀನೊಬ್ಬಳೆ ಬಸ್ಸಲ್ಲಿ ಹೆಂಗಮ್ಮ ಹೋಗ್ತೀಯಾ? ತಾತ, ನಾನು ಒಬ್ಬಳಿಗೋಸ್ಕರ ಯಾರಾದ್ರೂ ಬಸ್ ಓಡಿಸ್ತಾರಾ? ಅಷ್ಟೊಂದು ಜನ ಇರಲ್ವಾ, ಅಷ್ಟೇ ಹೋಗ್ತೀನಿ. ಅದೇ ನೀನೇ ಇವ್ರ ಜೊತೆ ಬಸ್ಸಲ್ಲಿ ಹೋಗ್ಬಿಡು. ಏನೋ ನಾನು ಬಸ್ಸಲ್ಲಿ ಹೋಗ್ಬೇಕಾ? ನನ್ಗದೆಲ್ಲ ಆಗಲ್ಲ. ಅಯ್ಯೋ ಬಿಡಿ ತಾತ, ಬಸ್ಸಲ್ಲಿ ಏನಾದ್ರೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಂದ ಕಾಲೇಜ್ ತನಕ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ಪಾಪ ಅದಿಗೆ ನಿಂತ್ಕೊಂಡು ಹೋಗಕ್ಕೆ ಎನರ್ಜಿ ಇರುತ್ತೋ ಇರಲ್ವೋ, ಯಾಕೆ ಸುಮ್ಮನೆ ಬಲ್ವಂತ ಮಾಡ್ತೀರಾ? ನೋಡು, ನನ್ನ ಎನರ್ಜಿ ಬಗ್ಗೆ ಮಾತಾಡ್ಬೇಡ. ಪ್ರತಿ ತಿಂಗಳು ಮ್ಯಾರಥಾನ್ ಓಡ್ತೀನಿ ನಾನು. ನಂಗೆ ಬಸ್ಸಲ್ಲಿ ಓಡಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಓ, ಬಸ್ಸಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ವೋ ಅಥವಾ ಕಾಲೇಜಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ವೋ? ಹಲೋ, ಸಮಾಧಾನ. ನಾನು ಓದಿದ್ರೆ ಅದೇ ಕಾಲೇಜಲ್ಲೇ ಓದಬೇಕು ಅಂತ ಕಷ್ಟಪಟ್ಟು ಓದಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರಾಜಮಾರ್ಗದಲ್ಲಿ ಸೀಟ್ ತಗೊಂಡಿದ್ದೀನಿ. ಅದೇನೋ ಸರಿ ಬಿಡು. ನೋಡು ಆದಿ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾಳಜಿ ಮೇಲೆ ನಾನು ಹೇಳ್ತಾ ಇದ್ದೀನಿ. ಕ್ಲಾಸ್ ಮಿಸ್ ಆಗ್ಬಾರ್ದಲ್ವಾ, ಅದಕ್ಕೆ. ಅದೇನೋ ಸರಿನೇ. ಅದೇ ಕ್ಲಾಸ್ ಮುಖ್ಯ ಕಣೋ. ಹೋಗ್ಲಿ ಬಿಡಿ ತಾತ, ಎಲ್ರಿಗೂ ಬಸ್ಸಲ್ಲಿ ಓಡಾಡಕ್ ಆಗಲ್ಲ ತಾತ. ಅದೆಲ್ಲೂ ಆದಿಗೆ ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಯಾಕಾಗಲ್ಲ ನನ್ನಿಂದ? ಯಾಕೆ ಅಂದ್ರೆ ನೀನು ಬಸ್ಸಲ್ಲಿ ಓಡಾಡೇ ಇಲ್ವಲ್ಲ, ಅದಕ್ಕೆ ಹೇಳ್ದೆ. ಬಸ್ಸಲ್ಲಿ ಓಡಾಡಕ್ಕೆ ಬೇರೆ ತಾಕತ್ತೇ ಬೇಕು. ಸೀಟ್ ಸಿಕ್ಕಿಲ್ಲ ಅಂದ್ರೆ ತಾಳ್ಮೆಯಿಂದ ಇಲ್ಲಿಂದ ಅಲ್ಲಿ ತನಕ ನಿಂತ್ಕೊಂಡು ಹೋಗ್ಬೇಕು. ಅದು ನಿನ್ನಿಂದ ಆಗಲ್ಲ ಬಿಡು. ಯಾಕಾಗಲ್ಲ? ಆಯ್ತು ಕಣೆ, ನಡಿಯ ನೋಡೇ ಬಿಡ್ತೀನಿ ಯಾರ ತಾಕತ್ ಎಷ್ಟಿದೆ ಅಂತ ಇವತ್ತು ಗೊತ್ತಾಗೇ ಬಿಡ್ಲಿ. ಇಲ್ಲಿಂದ ಕಾಲೇಜ್ವರೆಗೂ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗ್ಬೇಕು. ಸೀಟ್ ಸಿಕ್ಕಿದ್ರು ಕೂತ್ಕೊಳ್ಳಂಗಿಲ್ಲ. ಬೀಲಾ? ಡೀಲ್ ಓಕೆ. ಬಾ. ಅದಿ, ನೀನ್ ಯಾಕೋ ಅವಳ ಮಾತು ಕೇಳ್ಕೊಂಡು ಬಸ್ಸಲ್ಲಿ ಹೋಗ್ಬೇಕು? ಅಲ್ಲ ರೀ, ನೀವು ಹೋಗೋ ದಾರಿಲಿ ಆ ದಿನ ಡ್ರಾಪ್ ಮಾಡಿ ಹೋಗಿ. ಏಯ್, ಅವ್ರ ಕಾಲೇಜು ಪೂರ್ವಕ್ಕಿದೆ, ನನ್ನ ಆಫೀಸು ಪಶ್ಚಿಮಕ್ಕಿದೆ. ಅವ್ರನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗೋದ್ರೊಳಗೆ ಮಧ್ಯಾಹ್ನ ಆಗುತ್ತೆ. ಗಿರಿ, ಇವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ನೀನು ಆಫೀಸ್ಗೆ ಹೋಗಪ್ಪ. ಸರಿಯಪ್ಪ, ರೆಡಿಯಾ? ಅಮ್ಮ, ನನಗೆ ಯಾಕೋ ಇವರಿಬ್ರು ಸುಳ್ಳು ಹೇಳಿ ರೊಮ್ಯಾನ್ಸ್ ಮಾಡಕ್ ಹೋಗ್ತಿದ್ದಾರೆ ಅಂತ ಡೌಟು. ಶೋಭಿತಾ, ನಿಂದೊಳ್ಳೆ ಸುಮ್ಮನೆ ಇರೆ. ಇಲ್ಲಮ್ಮ,